ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನಂದಶ್ರೀ. ಇವತ್ತಿನ ವಿಡಿಯೋ ನೋಡಿ, ಒಂದು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ. ಆಲೂ ಕರಿ ಮಾಡಿದ್ದೀನಿ. ಸಿಂಪಲ್ ಆ್ಯಂಡ್ ವೆರಿ ಟೇಸ್ಟಿ. ನೋಡ್ತಾ ಇರ್ಬೋದು, ನೋಡೋದ್ರಲ್ಲೇ ಗೊತ್ತಾಗುತ್ತೆ. ಮಧ್ಯ ಮಧ್ಯ ಆಲೂಗೆಡ್ಡೆ ಸಿಗ್ತಾ ಇದ್ರೆ ಚಪಾತಿ ಜೊತೆ ಸೂಪರಾಗಿರುತ್ತೆ. ಮಾತ್ರ ನೋಡಿ ಟ್ರೈ ಮಾಡಿ. ಸೊ ಇವಾಗ ಏನಿಲ್ಲ, ಸಿಂಪಲಾಗಿ ನೋಡಿ, ಆಲೂಗೆಡ್ಡೆ ಸಿಪ್ಪೆ ತೆಗೆದುಬಿಟ್ಟು ಮಧ್ಯಕ್ಕೆ 2 ಭಾಗ ಮಾಡ್ಕೊಂಬಿಟ್ಟು ಕುಕ್ಕರಿಗೆ ಹಾಕ್ಕೊಂಡು ವಿಷಲ್ ಹಾಕಿಸ್ಕೊತಾ ಇದ್ದೀನಿ. ಒಂದು ವಿಷಲ್ ಹಾಕಿಸ್ಕೊಂಡ್ರೆ ಸಾಕು, 2-3 ಹಾಕಿಸ್ಕೊಬೇಡಿ, ಯಾಕೆಂದರೆ ಬೇಗ ಬೆಂದುಬಿಡುತ್ತೆ ಆಲೂಗೆಡ್ಡೆ. ಆ ಜೊತೆಗೆ ಚಪಾತಿ ಹಸಿಟ್ಟು ಕೂಡ ಕಲಸಿಟ್ಕೊಂಡಿದ್ದೀನಿ. ಸ್ವಲ್ಪ ಬೆಳಗ್ಗೆದೆ ಪಲಾವ್ ಇತ್ತು, ಹಾಗಾಗಿ ರೈಸ್ ಏನು ಮಾಡ್ಕೊತಾ ಇಲ್ಲ, ಬರೀ ಚಪಾತಿನೇ ಮಾಡ್ಕೊತೀನಿ. ಇವಾಗ ಕೊತ್ತಂಬರಿ ಸೊಪ್ಪು ಕೂಡ ಸಖತ್ತು ಮಣ್ಣಿತ್ತು, ಹಾಗಾಗಿ ನೀರಲ್ಲಿ ನೆನೆ ಹಾಕಿದ್ದೆ. ಇವಾಗ ಅದನ್ನು ಇನ್ನೊಂದು ನೀರಿಗೆ ಚೇಂಜ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಮಣ್ಣಿದೆ ಅಂತ. ಚೇಂಜ್ ಮಾಡಿಬಿಟ್ಟು ಪಾಪು ಕೂಡ ಮಲಗಿದ್ದಾಳೆ. ಸೊ ಅದು ವಿಷಲ್ ಆಗಲಿ, ಎಲ್ಲ ಹೆಚ್ಚಿಟ್ಟಿದ್ದೀನಿ ಆಲೂ ಕರಿ ಮಾಡಲಿಕ್ಕೆ ಅಂತ ತೋರಿಸ್ತೀನಿ. ನೋಡಿ, ಹರ್ಷ ಪಾಪು ಟಿ ವಿ ನೋಡ್ತಾ ಇದ್ದಾರೆ. ಅವಳು ಆಟದ ವಸ್ತುಗಳು ಯಾವ ರೀತಿ ಚೆಲ್ಲಾಪಿಲ್ಲಿಯಾಗಿದ್ದಾವೆ ನೋಡಿ. ಹಾಗೆಯೇ ಮಾರ್ಕೆಟಿಗೆ ಹೋಗಿದ್ರಂತೆ, ಹಾಗಾಗಿ ನಾಟಿ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ಕೂಡ ತಂದಿದ್ರು. ಅದನ್ನು ಬಿಡಿಸ್ಬಿಟ್ಟು ಒಂದು ಬಟ್ಟೆ ಮೇಲೆ ಹಾಕಿಟ್ಕೊಂಡಿದ್ದೀನಿ. ಸೊ ನೀರಿತ್ತು ಸ್ವಲ್ಪ, ಅದೆಲ್ಲ ಡ್ರೈ ಆಗಲಿ ಅನ್ನೋ ಕಾರಣಕ್ಕೋಸ್ಕರ. ಹಂಗೆ ಎತ್ತಿಟ್ಟಿದ್ರೆ ಕೊಳ್ತೋಗುತ್ತೆ, ತುಂಬ ದಿನ ಇರಬೇಕಲ್ವಾ. ಸೊ ಸಬ್ಬಕ್ಕಿ ಸೊಪ್ಪೇನೆ ಒಂದಿನ ಬಸ್ಸಾರು ಮಾಡಿದರೆ ಖಾಲಿ ಆಗುತ್ತೆ. ಕೊತ್ತಂಬರಿ ಸೊಪ್ಪು ತುಂಬ ದಿನ ಇರಬೇಕಲ್ವ, ಹಾಗಾಗಿ ಇಲ್ಲೇ ಇಟ್ಕೊಂಡಿದ್ದೀನಿ. ಆಮೇಲೆ ಬಾಕ್ಸಿಗೆ ಎತ್ತಿಟ್ಕೊಳ್ಳೋಣ, ನೀರೆಲ್ಲ ಡ್ರೈ ಆಗಲಿ ಅಂತ. ಸೊ ಇವಾಗ ಆಲೂ ಕರಿ ಮಾಡೋಕ್ಕೆ ಏನೇನು ಬೇಕು ಸಿಂಪಲಾಗಿ ತೋರಿಸ್ತೀನಿ, ಬನ್ನಿ ನೋಟ್ ಮಾಡ್ಕೊಳ್ಳಿ. ಸೊ ಇವಾಗ ಒಂದು ದಪ್ಪು ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ. ಹಾಗೆಯೇ ಸ್ವಲ್ಪ ಕಸೂರಿ ಮೇಥಿ, 1 ಪಲಾವ್ ಎಲೆ, 2 ಪೀಸ್ ಚಕ್ಕೆ, ಹಾಗೆಯೇ ಒಂದು ದಪ್ಪದು ಈರುಳ್ಳಿ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಕರಿಬೇವು, ಹಸಿ ಕರಿಬೇವು ಇರಲಿಲ್ಲ, ಹಾಗಾಗಿ ಒಣ ಕರಿಬೇವೇ ಇಟ್ಕೊಂಡಿದ್ದೀನಿ. ಹಾಗೆ ಅರಿಶಿನ ಪುಡಿ, ಜೀರಿಗೆ ಪುಡಿ, ಸಾಸಿವೆ ಕೂಡ ಬೇಕು. ಜೊತೆಗೆ ಗರಂ ಮಸಾಲ ಮತ್ತು ಖಾರದ ಪುಡಿ, ಹಾಗೆ ಧನಿಯಾ ಪುಡಿ ಕೂಡ ಬೇಕು. ಸೊ ಮನೆಯಲ್ಲೇ ನೀವು ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀರಲ್ವ, ಅದೇ. ಇವಾಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಸೊ ಈ ಮಸಾಲೆ ಎಲ್ಲ ಡ್ರೈ ಮಾಡ್ಕೊಳ್ಳೋ ಹೊತ್ತಿಗೆ ವಿಷಲ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆ ಕಡೆ ವಿಷಲ್ಗೆ ಇಟ್ಕೊಂಡಿದ್ದೀನಿ. ಆಲೂಗೆಡ್ಡೆ ಬೇಯಕ್ಕೆ ಇಟ್ಕೊಂಡಿದ್ವಲ್ಲ, ಅದು ವಿಷಲ್ ಕೂಡ ಆಯಿತು. ಸೊ ಅದು ತಣ್ಣಗಾಗಲಿ ಅಂತ ಬಿಟ್ಟಿದ್ದೀನಿ. ಇವಾಗ ಎಣ್ಣೆ ಕಾದ್ಮೇಲೆ ಪಲಾವ್ ಎಲೆನ ಹಾಕ್ಕೊತಾ ಇದ್ದೀನಿ. ಸೊ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿರುತ್ತೆ. ಸೊ ಆಲೂಗೆಡ್ಡೆ ಇರುತ್ತಲ್ವ, ಸೊ ಈ ರೀತಿ ದೋಸೆಗೆ, ಚಪಾತಿಗೆ, ಅನ್ನಕ್ಕೆ ಕೂಡ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಇವಾಗ ಆಯಿಲ್ ಕಾದ್ಮೇಲೆ ಕಸೂರಿ ಮೇಥಿ ಮತ್ತು ಚಕ್ಕೆ ಪೀಸ್ ಕೂಡ ಹಾಕ್ಕೊತಾ ಇದ್ದೀನಿ. ಈ ರೀತಿ ಆಯಿಲ್ಗೆ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ಇವಾಗ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ವಲ್ವ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು. ನೋಡ್ತಾ ಇರ್ಬೋದು ನೀವು, ಈರುಳ್ಳಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಹಾಗಾದರೆ ಈ ಕರಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಗ್ಯಾಸ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಹೈ ಫ್ಲೇಮಲ್ಲಿ ಇಡಬಾರ್ದು, ಮೀಡಿಯಮಲ್ಲಿ ಕೂಡ ಇಟ್ಕೊಬೋದು. ಸೊ ಇವಾಗ ನನ್ನ ಮಗಳು ಕೂಡ ಮಮ್ಮಿ ಏನು ಮಾಡ್ತಿದ್ದೀರಾ, ಎತ್ತಿ 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 ಅಂತ ಬರ್ತಾ ಇದ್ದಾಳೆ. ಅವಳನ್ನ ಇಟ್ಕೊಂಡು ಅಡುಗೆ ಮಾಡ್ಕೊಳಕ್ಕಾಗಲ್ಲ, ಅದಕ್ಕೇ ನಾನು ಅವಳು ಎದ್ದಿದ್ದಾಗ ಮಾಡ್ಕೊಳ್ಳೋಲ್ಲ, ಎಲ್ಲ ಅವಳು ಮಲಗಿದ್ದಾಗಲೇ ಮಲ್ಕೊಳ್ತೀನಿ. ಸೊ ಇವಾಗ ಈರುಳ್ಳಿಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪಿನ ಪುಡಿ ಹಾಕ್ಕೊತಾ ಇದ್ದೀನಿ. ಏಕೆಂದರೆ ಕರಗಲ್ಲ ಅಲ್ವಾ ಕಲ್ಲುಪ್ಪು ಹಾಕ್ಕೊಂಡ್ರೆ, ಹಾಗಾಗಿ ಈರುಳ್ಳಿಗೆ ಈ ಥರ ಉಪ್ಪು ಹಾಕ್ಕೊಳ್ಳೋದ್ರಿಂದ ಬೇಗ ಫ್ರೈ ಆಗುತ್ತೆ. ಹಾಗೆಯೇ ಟೊಮೊಟೊ ಕೂಡ ಅಷ್ಟೇ, ನೀವು ಟೊಮೊಟೊ ಗೊಜ್ಜೆಲ್ಲ ಮಾಡ್ತೀವಲ್ಲ, ಉಪ್ಪು ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ಬೇಗ ಕೂಡ ಸ್ಮ್ಯಾಶ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಉಪ್ಪು ಹಾಕಬೇಕು. ಸೊ ಈರುಳ್ಳಿ ಫ್ರೈ ಆಗೋವರೆಗೂ ಈ ರೀತಿ ಕೈ ಬಿಡದೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು, ಇವಾಗ ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊ ಕೂಡ ಹೆಚ್ಚಿಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಈ ರೀತಿ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ, ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಸಿಂಪಲ್ ಕೂಡ, ಬೇಗ ಕೂಡ ಆಗುತ್ತೆ. ಇವಾಗ ಟೊಮೊಟೊ ಮತ್ತು ಸ್ವಲ್ಪ ಕೊತ್ತಂಬರಿನ ಇನ್ನೂ ಉಳಿಸ್ಕೊಂಡಿದ್ದೀನಿ, ಲಾಸ್ಟಲ್ಲಿ ಹಾಕೋಣ ಅಂತ. ಕೊತ್ತಂಬರಿನೂ ಜೊತೆಗೆ ಹಾಕ್ಕೊಂಬಿಟ್ಟು ಉಪ್ಪು ಹಾಕಿದ್ವಲ್ವ, ಸೊ ಬೇಗ ಮ್ಯಾಶ್ ಆಗುತ್ತೆ, ಟೊಮೊಟೊ ಕೂಡ ಸಾಫ್ಟ್ ಆಗುತ್ತೆ. ಇವಾಗ ಇದನ್ನೆಲ್ಲ ನೀಟಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ಕಡೆ ಆಲೂಗೆಡ್ಡೆ ಕೂಡ ವಿಷಲ್ ಆಗಿದೆ. ಸೊ ಇದನ್ನು ಕಟ್ ಮಾಡ್ಕೊಂಡು ಹಾಕ್ಕೊಳ್ಳೋದ್ರಿಂದ ನಾನು ಸಿಪ್ಪೆ ತೆಗೆದಿರೋದು. ಸೊ ಆವಾಗಲೇ ಹೇಳ್ದಂಗೆ ಸಿಪ್ಪೆ ಸಮೇತ ವಿಷಲ್ ಹಾಕ್ಸಿಲ್ಲ. ಸೊ ಇವಾಗ ಇದೆಲ್ಲ ನೀಟಾಗಿ ಸಾಫ್ಟ್ ಆಗಲಿ ಟೊಮೊಟೊ ಎಲ್ಲ. ಸೊ ನೋಡ್ತಾ ಇರ್ಬೋದು ನೀವು, ಟೊಮೊಟೊ ಎಲ್ಲ ಸಾಫ್ಟ್ ಆಗಲಿ. ಆ ಕಡೆ ಆಲೂಗೆಡ್ಡೆ ಕೂಡ ಕಟ್ ಮಾಡ್ಕೊಬೇಕು. ಇವಾಗ ಒಂದು ಪ್ಲೇಟ್ ಮುಚ್ಚೋಣ ಅಂತ ಮುಚ್ತಾ ಇದ್ದೀನಿ, ಏಕೆಂದರೆ ಪ್ಲೇಟ್ ಮುಚ್ಚಿದರೆ ಕಾವಿಗೆ ಬೇಗ
ಟೊಮೊಟೊ ಸಾಫ್ಟ್ ಆಗುತ್ತೆ. ಹಾಗಾಗಿ ಇವಾಗ ಇದನ್ನೆಲ್ಲ ಡಸ್ಟ್ಬಿನ್ನಿಗೆ ಹಾಕೋಣ ಅಂತ ತಗೊಂಡು ಹೋಗ್ತಾ ಇದ್ದೀನಿ. ಸೊ ಕಿಚನ್ನೆಲ್ಲ ಆವಾಗವಾಗಲೇ ಕ್ಲೀನ್ ಮಾಡಿಕೊಂಡ್ರೆ ನಮಗೂ ಮೆಸ್ಸಿ ಅಂತ ಅನಿಸಲ್ಲ. ಯಾವ್ದ್ಯಾವುದು ಅಡುಗೆ ಮಾಡ್ತಾ ಇರ್ತೀವಲ್ವ ಆವಾಗಿಂದವಾಗೆ ಮಾಡಿಕೊಂಡ್ರೆ ನಮಗೆ ಕೂಡ ಈಸಿ ಅನಿಸುತ್ತೆ. ಇವಾಗ ಒಂದು ಸಲ ನೀಟಾಗಿ ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಟೊಮೊಟೊ ನೀಟಾಗಿ ಸಾಫ್ಟ್ ಆಗಲಿ ಅಂತ ಐ ಫ್ಲೇಮಲ್ಲಿ ಇಡಬಾರ್ದು. ಸೊ ನಿಧಾನವಾಗಿ ಬೇಯಿಸ್ಕೊಳ್ಳಿ. ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡೆ. ಇವಾಗ ಅರಿಶಿನದ ಪುಡಿ ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಸೊ ಜೊತೆಗೆ ಜೀರಿಗೆ ಪುಡಿ ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ. ನೋಡ್ತಾ ಇರ್ಬೋದು ನೀವು ಜೀರಿಗೆ ಪುಡಿನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಸೊ ಇದಕ್ಕೆ ಚಿಕನ್ ಮಸಾಲ ಅಥವಾ ಗರಂ ಮಸಾಲ ಇದ್ದರೆ ಇವೆರಡರಲ್ಲಿ ಯಾವ್ದು ಬೇಕಾದರೂ ಹಾಕ್ಕೊಬೋದು. ಇವಾಗ ಅರಿಶಿನದ ಪುಡಿ ಎಲ್ಲದಕ್ಕೂ ಹೊಂದ್ಕೊಳ್ಳೋ ರೀತಿ ಟೊಮೊಟೊ ಮತ್ತು ಈರುಳ್ಳಿಗೆ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿ ನೋಡಿ. ಕಮ್ಮಿ ಇಂಗ್ರೀಡಿಯೆಂಟ್ಸ್ ಇದಕ್ಕೆ, ಜಾಸ್ತಿ ಏನು ಬೇಕಾಗಲ್ಲ. ನೋಡ್ತಾ ಇರ್ಬೋದು ನೀವೇ, ಬೇಗ ಕೂಡ ಆಗುತ್ತೆ ಅಲ್ವಾ. ನೋಡಿ ಇವಾಗ ಫ್ರೈ ಆಗ್ತಾ ಇದೆ, ಎಣ್ಣೆ ಎಲ್ಲ ಬಿಡ್ಕೊತಾ ಇದೆ. ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಸಾಫ್ಟ್ ಆಗ್ತಾ ಬಂತು. ಚಪಾತಿಗೆ ಮಾಡೋದ್ರಿಂದ ಈ ಥರನೇ ಇದ್ದರೆ ಸ್ವಲ್ಪ ಮಧ್ಯೆ ಈರುಳ್ಳಿ ಟೊಮೊಟೊ ಸಿಗ್ತಾ ಇದ್ದರೆ ಚೆನ್ನಾಗಿರುತ್ತೆ. ರುಬ್ಬು ಕೂಡ ಹಾಕ್ಕೋಬೋದು. ಅದಕ್ಕಿಂತ ಇದು ಸಿಂಪಲ್ಲು ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಬೇಕಾದರೆ. ಇವಾಗ ಗರಂ ಮಸಾಲ ಕೂಡ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಎಣ್ಣೆಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಹಸಿ ಸ್ಮೆಲ್ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಗರಂ ಮಸಾಲ ನಾನು ಈಗಲೇ ಹಾಕ್ಕೊಂಬಿಟ್ಟು ನೀಟಾಗಿ ಎಲ್ಲದೂ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗಲೇ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಏಕೆಂದರೆ ಎಣ್ಣೆಲಿ ಸ್ವಲ್ಪ ಡ್ರೈ ಆಗಬೇಕು, ಅದು ಹಸಿ ಸ್ಮೆಲ್ ಹೋಗಬೇಕು ಅಂದರೆ ಈ ರೀತಿ ಮಾಡಬೇಕು. ಗ್ರೇವಿ ಎಲ್ಲ ಮಾಡ್ಬೇಕಾದ್ರೆ ಇದೇ ರೀತಿ ಮೊಟ್ಟೆ ಕರಿ ಈ ಥರ ಎಲ್ಲ ಗ್ರೇವಿ ಬಟಾಣಿ ಕರಿ ಇದೆಲ್ಲ ಮಾಡ್ತೀವ್ರಲ್ವಾ. ಸೊ ಎಣ್ಣೆಲಿ ಈ ಥರ ಹಾಕ್ಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲೇ ಇರಬೇಕು ಇದು ಈ ಥರ ಮಾಡಬೇಕಾದ್ರೆ. ಸೊ ಇವಾಗ 1 ಸ್ಪೂನಷ್ಟು ನಿಮಗೆ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ, ಹಾಗೆಯೇ ಮನೇಲೇ ಮಾಡಿದ್ದು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀರಲ್ವ ನೀವು, ಅದನ್ನೇ ಹಾಕ್ಕೊಂಡು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಎಲ್ಲ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಯಾವ ರೀತಿ ಬಂತು ಅಂತ ನೋಡ್ತಾ ಇದ್ರೇ ಗೊತ್ತಾಗುತ್ತೆ. ಗಟ್ಟಿ ಬಂದಿದೆ ಅಂತನಾ ಸ್ವಲ್ಪ ನೀರು ಹಾಕ್ಕೊಬೇಕು. ಏಕೆಂದರೆ ಇದು ಡ್ರೈ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಡ್ರೈ ಎಲ್ಲ ಹಸಿ ಸ್ಮೆಲ್ ಹೋಗಲಿ ಧನಿಯಾ ಪುಡಿದು ಖಾರದ ಪುಡಿದು ಅಂತ ಈ ರೀತಿ ಮಾಡಿದ್ದು. ಇವಾಗ ಸ್ವಲ್ಪ ತಿಕ್ನೆಸ್ಸಾಗೇ ಇರಲಿ ಇದು ಗ್ರೇವಿ ಚಪಾತಿಗಾಗಿರೋದ್ರಿಂದ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಕುದೀತಾ ಇದೆ ನೋಡ್ತಾ ಇರ್ಬೋದು ನೀವು. ಸೊ ಕುದಿಯೋಕ್ಕೆ ಬಿಟ್ಬಿಡಿ. ನೀವು ಕ್ವಾಂಟಿಟಿನ ಎಷ್ಟು ಜನಕ್ಕೆ ಮಾಡ್ಕೋತೀರೋ ಅದ್ರ ಮೇಲೆ ಡಿಪೆಂಡ್ ಆಗೋದು. ನಾವು ಇಬ್ಬರಿಗೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ. ಇವಾಗ ಆಲೂಗೆಡ್ಡೆ ಕೂಡ ನೋಡಿ ಈ ರೀತಿ ಇಟ್ಕೊಂಡು ಕಟ್ ಮಾಡ್ಕೊಬೇಕು ಚಾಕುನಲ್ಲಿ. ನೋಡ್ತಾ ಇರ್ಬೋದು ನೀವು. ಸೊ ಚಾಕು ಕೂಡ ತೊಳೆಯೋಕೆ ಹಾಕಿದ್ದೆ, ಟೊಮೊಟೊ ಎಲ್ಲ ಕಟ್ ಮಾಡಿದ್ನಲ್ವ, ಹಾಗಾಗಿ ಚಾಕುನಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಆಲೂಗೆಡ್ಡೆನ ಚಿಕ್ಕ ಪೀಸಾಗಿ. ನಾನು ಒಂದು ಆಲೂಗೆಡ್ಡೆನೇ ಅರ್ಧ ಮಾಡಿದ್ದೆ. ಸೊ ಅರ್ಧದಲ್ಲಿ ಈ ರೀತಿ ಭಾಗ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡಿದ್ನಲ್ವ, ಹಾಗಾಗಿ ನಿಮಗೆ ಈ ರೀತಿ ಕಾಣಿಸ್ತಾ ಇದೆ. ನೋಡ್ತಾ ಇರ್ಬೋದು. ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕಟ್ ಮಾಡ್ಕೊಂಡು ಹಾಕ್ಕೋಬೇಕು. ಸೊ ಇವಾಗ ಚೆನ್ನಾಗಿ ಕುದೀತಾ ಇದೆ ನೋಡ್ತಾ ಇರ್ಬೋದು ನೀವು. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಆಲೂಗೆಡ್ಡೆ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಕಟ್ ಮಾಡ್ಕೊಂಡಿರೋ ಆಲೂಗೆಡ್ಡೆನ ಎಲ್ಲ ಇದ್ರೊಳಗೆ ಹಾಕ್ಕೊಳ್ಳೋದು. ಸೊ ಇದು ಮ್ಯಾಶ್ ಆದರೆ ಪಲ್ಯದ ಥರ ಆಗುತ್ತೆ. ಗ್ರೇವಿ ಥರ ಇರಬೇಕು ಅಂದರೆ ಇದೇ ರೀತಿ ಮಾಡ್ಕೊಬೇಕು. ಮಧ್ಯ ಚಪಾತಿ ಜೊತೆ ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ. ಸೊ ಹೊಸ ಥರ ಇರುತ್ತೆ. ಸೊ ಒಂದೇ ಥರ ಮಾಡಿ ತಿಂದು ಬೋರ್ ಆಗಿರುತ್ತಲ್ಲ, ಈ ರೀತಿ ಒಂಥರ ಟ್ರೈ ಮಾಡಿ ನೋಡಿ. ಇವಾಗ ಆಲೂಗೆಡ್ಡೆ ಎಲ್ಲನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಕೂಡ ಬೇಯಿಸ್ಕೊಂಡಿದ್ದೆ ಆಲೂಗೆಡ್ಡೆನ. ಸೊ ಬೆಂದಿರೋದ್ರಿಂದ ಆಲ್ರೆಡಿ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರಲ್ಲ. ನೋಡಿ ಒಂದು ವಿಷಲ್ ಹಾಕಿಸ್ಕೊಂಡ್ರೆ ಸಾಕು. ಇದಕ್ಕೆ ಮಸಾಲೆ ಎಲ್ಲ ಹಿಡಿಬೇಕಲ್ವ, ಹಾಗಾಗಿ ಪ್ಲೇಟ್ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೋಡಿ ಯಾವ ರೀತಿ ಕುದ್ದು ಎಣ್ಣೆ ಬಿಡ್ಕೊಂಡಿದ್ದೀನಿ, ನೀವೇ ನೋಡ್ತಾ ಇರ್ಬೋದು. ಸೊ ಈ ರೀತಿ ಸೈಡಲ್ಲೆಲ್ಲ ಎಣ್ಣೆ ಬಿಡ್ಕೊಬೇಕು. ಹೊಗೆ ಬರ್ತಾ ಇದೆಯಲ್ವ, ನಾನು ಫೋನ್ ಇಟ್ಕೊಂಡಿರೋದ್ರಿಂದ ಈ ಕಲರ್ ಕಾಣ್ತಾ ಇದೆ. ಅಂದರೆ ಹೊಗೆ ಫೋನ್ಗೆ ಹೋಗುತ್ತಲ್ವ ಕ್ಯಾಮ್ರಾಗೆ, ಆದ್ದರಿಂದ ನೋಡಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಕರೆಕ್ಟ್ ಹದದಲ್ಲಿ ಬಂದಿದೆ, ತೆಳುವಾಗೂ ಇಲ್ಲ ಗಟ್ಟಿಯಾಗೂ ಇಲ್ಲ, ನೀವೇ ನೋಡ್ತಾ ಇರ್ಬೋದು.
ಸೊ ನಾನು ಹೇಳೋ ರೀತಿಯೇ ಮಾಡಿದರೆ ಇದೇ ಥರ ಬರುತ್ತೆ ಆ್ಯಂಡ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇವಾಗ ನಿಮಗೆ ಈ ಟೈಮಲ್ಲಿ ಬೇಕಾದರೆ ನಿಮಗೆ ಉಪ್ಪು ಖಾರ ಏನಾದರೂ ಬೇಕಂದರೆ ಆ್ಯಡ್ ಮಾಡ್ಕೋಬೋದು. ಸೊ ನೋಡ್ತಾ ಇರ್ಬೋದು ನೀವು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪ ದಪ್ಪದಾಗಿತ್ತಲ್ಲ ಆಲೂಗಡ್ಡೆ ಅದನ್ನು ಕೂಡ ಹಾಗೆಯೇ ಸೌಟಿನ ದಿಂಡಲ್ಲಿ ಮ್ಯಾಶ್ ಮಾಡ್ತಾ ಇದ್ದೆ. ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ, ಚೆನ್ನಾಗಿ ಕುದೀತಾ ಇದೆ. ಸೊ ಇವಾಗ ನಾನು ಚಪಾತಿ ಮಾಡ್ಕೊಳ್ಳೋಣ ಅಂತ ಕೂಡ ಮಾಡ್ಕೊತಾ ಇದ್ದೀನಿ ಹಾಗೆಯೇ. ಸೊ ಈ ಕಡೆ ಪಲ್ಯ ಕೂಡ ನೀಟಾಗಿ ಕುದೀತಾ ಇದೆ, ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಈ ಕಡೆ ಚಪಾತಿಗೆ ಕೂಡ ಮಾಡ್ಕೊತಾ ಇದ್ದೀನಿ, ಎರಡು ಬೇಗ ಬೇಗ ಮಾಡಿಕೊಂಡ್ರೆ ಆಗುತ್ತೆ ಅಂತ. ತವಾ ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀನಿ, ಚಪಾತಿ ಒತ್ಕೊತಾ ಇದ್ದೀನಿ. ಸೊ ನನ್ನ ಮಗಳಿಗೂ ಫಸ್ಟು ಅರ್ಶಂಗೂ ಒತ್ಕೊಡ್ತೀನಿ, ನನ್ನ ಮಗಳಿಗೆ ತಿನ್ನಿಸ್ಬಿಟ್ಟು ಆಮೇಲೆ ನಾನು ಊಟ ತಿಂಡಿ ಅಥವಾ ಯಾವುದೇ ಮಾಡೋದಾಗಿರ್ಬೋದು ಅವಳಿಗೆ ತಿನ್ನಿಸೋದಕ್ಕೆ ಅರ್ಧ ಗಂಟೆ ಬೇಕಾಗುತ್ತೆ. ಅದು ಇದು ತೋರಿಸ್ಕೊಂಡು ತಿನ್ನಿಸ್ಬೇಕಲ್ವಾ. ಇವಾಗ ಇದಾಗಿದೆ, ಲಿಡ್ ಕ್ಲೋಸ್ ಮಾಡಿಡ್ತಾ ಇದ್ದೀನಿ. ಇವಾಗ ಚಪಾತಿ ಮಾಡ್ಕೊಳ್ಳೋಣ. ನೋಡಿ ನನ್ನ ಮಗಳು ಜೋಕಾಲಿಲಿ ಆಡ್ತಾ ಇದ್ದಾಳೆ. ಚಪಾತಿ ಮಾಡಿ ಅರ್ಶಂಗೆ ಕೂಡ ಕೊಟ್ಟೆ. ಹರ್ಷ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಇವಾಗ ನನ್ನ ಮಗಳಿಗೆ ಕೂಡ ತಿನ್ನಿಸ್ದೆ. ಇವಾಗ ನಾನು ಹಾಕ್ಕೊತಾ ಇದ್ದೀನಿ, ನೋಡೋಣ ಟೇಸ್ಟ್ ಅಂತ. ನೋಡ್ತಾ ಇರ್ಬೋದು ಯಾವ ರೀತಿ ಗಟ್ಟಿಗೆ ಬಂದಿದೆ ಅಂತ. ಚಪಾತಿಗಂತೂ ಸೂಪರ್ ಅಂದರೆ ಸೂಪರಾಗಿತ್ತು. ಒಂದ್ಸಲ ಟ್ರೈ ಮಾಡಿ ಬೇಕಾದರೆ ಹೇಗಿತ್ತು ಅಂತ ಹೇಳಿ. ಈಸಿ ಕೂಡ, ಯಾವುದೇ ರೀತಿ ರುಬ್ಬಂಗಿಲ್ಲ ಏನಿಲ್ಲ, ಈಸಿ ಕೂಡ. ಸೊ ಇವಾಗ ಚಪಾತಿ ಎಲ್ಲ ತಿಂದ್ಕೊಂಡು ಮಲ್ಕೊಳ್ಳೋಣ, ನೈಟ್ಗಲ್ವ ಮಾಡಿದ್ದು ನಾನು. ಸೊ ಮಲ್ಕೊಳ್ಳೋಣ ಅಂತ ಬಂದ್ವಿ. ನನ್ನ ಮಗಳು ಕ್ಯಾನ್ ಇಲ್ಲ ಅಂತ ಅಳ್ತಾ ಇದ್ದಾಳೆ, ಅದನ್ನು ಮರೆಸ್ದೆ ನಾನು. ಇವಾಗ ಮೇಲ್ಗಡೆ ಏನೋ ಇಟ್ಟಿದ್ದೆ, ಅದನ್ನು ತೆಕ್ಕೊಡು ಅಂತ ಅಳ್ತಾ ಇದ್ದಾಳೆ. ಅಲ್ಲಿ ಹಾಲಲ್ಲಂತೂ ಎಲ್ಲವನ್ನೂ ಚೆಲ್ಲಿ ಬಂದಿದ್ದಾಳೆ. ಇಲ್ಲಿ ನೋಡಿ ಟ್ರೈಪೋಡ್ ಯಾವ ರೀತಿ ಗತಿಯಾಗಿದೆ ನಂದು. ಇದನ್ನು ತೆಕ್ಕೊಡು ಅಂತ ಅಳ್ತಾ ಇದ್ಲು. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಒಂದು ರೆಸಿಪಿ ಲೈಕ್ ಮಾಡಿ. ಬಾಯ್ ಬಾಯ್.